ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಜಪ ಮಾಡ್ತೀವಿ. ಜಪದಿಂದ ನಮಗೆ ಮೋಕ್ಷ ಇರ್ಬೋದು, ಶಾಂತಿ ಇರ್ಬೋದು, ಜೀವನ ಸುಗಮವಾಗಿ ಸಾಗಿಸೋದಕ್ಕೆ, ಹಾಗೆ ದೈವ ಪ್ರೀತಿ ಬೆಳೆಸ್ಕೊಳ್ಳೋಕ್ಕೆ, ದೈವ ಕೃಪೆಯನ್ನು ಪಡ್ಕೊಳ್ಳೋಕ್ಕೆ ನಾವು ಜಪವನ್ನು ಮಂತ್ರಾನುಷ್ಠಾನವನ್ನು ಮಾಡ್ಕೊಳ್ತೀವಿ. ಆದರೆ ಆ ಜಪ ಎಲ್ಲಿ ಮಾಡಬೇಕು, ಎಲ್ಲಿಯ ಜಪ, ಎಷ್ಟರ ಮಹತ್ವ ಅಂದರೆ ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇದ್ದ ಜಪ ಮಾಡೋದಾಗ್ಬೋದು, ವಾಹನದಲ್ಲಿ ಜಪ ಮಾಡ್ಬೋದು, ಅದೆಲ್ಲಕ್ಕೂ ಕೂಡ ಮಾಡಬಾರ್ದು ಅಂತಿಲ್ಲ. ಆದರೆ ಕೆಲವು ನಿಗದಿತ ಸ್ಥಳಗಳಲ್ಲಿ, ನಿಗದಿತ ಜಾಗಗಳಲ್ಲಿ ಜಪ ಮಾಡಿದಾಗ ಅದರ ಮಹತ್ವ ಜಾಸ್ತಿ ಆಗುತ್ತೆ, ಅದರ ಪ್ರಭಾವ ಜಾಸ್ತಿ ಆಗುತ್ತೆ. ದೇಹಕ್ಕೆ ಅದರ ಹೆಚ್ಚು ಶಕ್ತಿ ಕೂಡ, ಹೆಚ್ಚು ಕಿರಣಗಳು ಕೂಡ, ಹೆಚ್ಚು ಲಹರಿಗಳು ಕೂಡ ನಮ್ಮ ದೇಹಕ್ಕೆ ಆವರಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಅಂಥದ್ದು ಜಪ ಅಂದ್ರೇ ನಮಗೆ ಗೊತ್ತು. ಜಕಾರೋ ನಮಗೆ ಜನ್ಮ ಜನ್ಮಗಳಿಂದ ಬಂದಿರತಕ್ಕಂತಹ ಪಕಾರ ಅಂದರೆ ಪಾಪಗಳನ್ನು ನಾಶ ಮಾಡ್ತಕ್ಕಂಥದ್ದೇ ಜಪ ಅಂತ. ಆ ಜಪ ಮೌನವಾಗಿ ಮಾಡ್ತಕ್ಕಂಥದ್ದು, ಉಚ್ಚಾರಣೆ ಮುಖಾಂತರ ಮಾಡ್ತಕ್ಕಂಥದ್ದು, ರುದ್ರಾಕ್ಷಿ ಇರ್ಬೋದು, ಹಾಗೆ ಅನೇಕ ಎಲ್ಲೋ ಒಂದು ಕಡೆ ತುಳಸಿ ಮಾಲೆ ಇರ್ಬೋದು, ಹಾಗೆ ವಿಶೇಷವಾಗಿ ಕಮಲಾಕ್ಷಿ ಇರ್ಬೋದು. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಆ ಮಾಲೆಗಳನ್ನು ಗುರುಗಳ ದೀಕ್ಷೆ ಪಡೆದು ಜಪವನ್ನು ಮಾಡ್ತೀವಿ. ಆ ಜಪ ಎಲ್ಲಿ ಮಾಡಿದ್ರೆ ಎಷ್ಟರ ಮಹತ್ವ, ಎಷ್ಟು ಫಲಿತವನ್ನು ಕೊಡುತ್ತೆ. ಈಗ ಸಾಮಾನ್ಯವಾಗಿ ನಾವು ಪ್ರಥಮವಾಗಿ ಮನೆಯಿಂದನೇ ತಗೊಳ್ತೀವಿ. ಗೃಹದಲ್ಲಿ ಅದು ದೇವರ ಮನೆಯಲ್ಲಿ ಜಪ ಮಾಡೋಕ್ಕೆ ಹೋದಾಗ ಅದು ನಮಗೆ ದೇವರ ಮನೆಯಿಂದ ಮಾಡಿದ ಜಪ 50% ಅಂದರೆ 50ರ ಭಾಗ, 50ರ ಅದು ಪ್ರತಿಶತ ನಮಗೆ ಫಲವನ್ನು ಕೊಡುತ್ತೆ. ನದಿಯ ಹತ್ತಿರ ಜಪ ಮಾಡಿದಾಗ, ನದಿ ನೀರು ಹರಿತಾ ಇರುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಕುಳಿತಿರ್ತೀವಿ, ಕುಳಿತು ಜಪ ಮಾಡಿದಾಗ ಅದು ಪೂರ್ಣ ಫಲ ಕೊಡುತ್ತೆ. ಆ ಸಮಯಕ್ಕೆ ನಮಗೆ ಸಾಕಷ್ಟು ಶಕ್ತಿ ಬರುತ್ತೆ, ಪೂರ್ಣ ಫಲವನ್ನು. ಅದಕ್ಕೆ ಋಷಿಮುನಿಗಳು, ಎಲ್ಲೋ ಯೋಗಿಗಳು ಎಲ್ಲರೂ ಸಹ ನದಿಗಳ ಹತ್ರ ಹೋಗಿ ಜಪವನ್ನು ಮಾಡ್ತಾಯಿದ್ರು. ಮನೆಯಲ್ಲಿ ಅರ್ಧ ಭಾಗ, ನದಿಗಳ ಹತ್ತಿರ ಅಂದರೆ ಅದು ಪೂರ್ಣ ಭಾಗ ಆಗಿರುತ್ತೆ. ಇನ್ನು ದೇವಾಲಯ, ಯಾವುದೇ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ಶಾಸ್ತ್ರಬದ್ಧವಾಗಿ ಆ ವಿಗ್ರಹಗಳ ಪ್ರತಿಷ್ಠಾಪನೆ, ದೇವತಾ ಆ ಒಂದು ಕಟ್ಟಡ ಇರ್ಬೋದು, ವಾಸ್ತು ರೀತಿ ಎಲ್ಲವನ್ನು ಕಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ದೇವಾಲಯದಲ್ಲಿ ನಾವು ಜಪ ಮಾಡೋಕ್ಕೆ ಹೋದಾಗ ಅದೂ ಕೂಡ 75% ಅಷ್ಟು ಫಲವನ್ನು ಕೂಡ ನಮಗೆ ಕೊಡುತ್ತೆ. ಆದರೆ ಒಂದಿನ ಮಾಡಿ ಬಂದಿದ್ದಲ್ಲ, ಪದೇ ಪದೇ ಮಾಡಿದಾಗ. ಹಾಗೆ ಗೋಶಾಲೆಯಲ್ಲಿ, ಗೋವುಗಳಿರೋ ಜಾಗದಲ್ಲಿ ಏನಾದರೂ ನೀವು ಜಪ ಮಾಡಿದ್ರೆ 100%, 100%, ಮುಕ್ಕೋಟಿ ದೇವತೆಗಳು ಕೂಡ ಗೋವಲ್ಲಿರ್ತಾರೆ. ಯಾಗ ಶಾಲೆಯಲ್ಲೂ ಕೂಡ 75, ಯಾಗಗಳು ನಡೀತಾ ಇರ್ತಕ್ಕಂಥ ಜಾಗದಲ್ಲಿ 75%. ಹಾಗೆ ಪುಣ್ಯ ಪ್ರದೇಶ, ದೇವತಾ ಸಾನ್ನಿಧ್ಯಗಳು, ದೇವತಾ ವಿಗ್ರಹಗಳಿರ್ತವೆ, ಆ ವಿಗ್ರಹಗಳ ಪಕ್ಕದಲ್ಲಿ ಮಾಡಿದಾಗಲೂ ಕೂಡ ಪೂರ್ಣ ಫಲ ಸಿಗುತ್ತೆ. ಇನ್ನು ಜಪಕ್ಕೆ ನಾವು ಮನೆಯಲ್ಲಾಗ್ಬೋದು, ಬೇರೆ ಕಡೆ ಆಗಲಿ, ಹಿಂದೆ ಹುಲಿಯ ಚರ್ಮ ಉಪಯೋಗಿಸ್ತಾ ಇದ್ರು, ಹಾಗೆ ಚಾಪೆಗಳನ್ನು ಉಪಯೋಗಿಸ್ತಾ ಇದ್ರು, ಬಿದಿರನ್ನು ಉಪಯೋಗಿಸ್ತಾ ಇದ್ರು. ಇವೆಲ್ಲಕ್ಕಂತ ನಾವು ಕಲ್ಲುಗಳ ಮೇಲೆ ಕೂತು ಕೂಡ ಜಪವನ್ನು ಕೂಡ ಮಾಡ್ತಾ ಇದ್ದಿದ್ದಿರ್ಬೋದು. ಇದೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ನೆಲದ ಮೇಲೆ ಕುಳಿತು, ನೆಲ ಇರುತ್ತೆ, ಮನೆಯ ನೆಲದ ಮೇಲೆ ಜಪ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲ. ನಿಮಗೆ ಅಟ್ಲೀಸ್ಟ್ ಒಂದು ಮಣೆಯನ್ನಾದರೂ ಹಾಕ್ಕೋಬೇಕು. ಆ ಮಣೆಯ ಕಾಲುಗಳು, ಕೈ ಯಾವುದೂ ಕೂಡ ಭೂಮಿಗೆ ತಾಕಬಾರದು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಆದರೆ ಜಪದಿಂದ ತಕ್ಷಣವೇ ಭಗವಂತನ ಸಾನ್ನಿಧ್ಯ, ಭಗವಂತನ ಕೃಪೆ ಕೂಡ ನಮಗೆ ಸಿಗುತ್ತೆ. ನೀವು ಪ್ರಯಾಣ ಮಾಡುವಾಗ, ಅಥವಾ ಎಲ್ಲೋ ಹೋಗುವಾಗ, ಅಥವಾ ಎಲ್ಲೋ ಇರ್ತಕ್ಕಂಥ ಸಂದರ್ಭ, ಮಾನಸಿಕ ಜಪ, ಉಚ್ಚಾರಣೆಯ ಜಪ, ಎಲ್ಲ ಜಪಗಳು ಕೂಡ ನಮಗೆ ಮೋಕ್ಷಕ್ಕೆ ಮಾರ್ಗವೂ ಕೂಡ ಆಗುತ್ತೆ. ದೇಹ ಶುದ್ಧಿ ಆಗುತ್ತೆ, ಪಾಪಗಳಿಂದ ಮುಕ್ತರಾಗ್ತೀವಿ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.